ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ಕೇಂದ್ರದಿಂದ 2 ಲಕ್ಷ ರೂಪಾಯಿವರೆಗೂ ಈ ಒಂದು ಸ್ಕೀಮ್ನಲ್ಲಿ ಸಾಲನ ಕೊಡ್ತಾರೆ. ಅತಿ ಕಡಿಮೆ ಬಡ್ಡಿ ದರದಲ್ಲಿ ಈ ಒಂದು ಸ್ಕೀಮ್ನಲ್ಲಿ ಸಾಲನ ಪಡ್ಕೊಂಡು ಮಹಿಳೆಯರು ಒಂದು ಸ್ವಂತ ಬಿಸ್ನೆಸ್ನ ಮಾಡಿ ಒಂದು ಸ್ವಾವಲಂಬಿ ಜೀವನನ ಮಾಡಬೇಕು ಅಂತ ಸರ್ಕಾರದವರು ಈ ಸ್ಕೀಮ್ನ ತಂದಿದ್ದಾರೆ. ಯಾವುದು ಆ ಸ್ಕೀಮು, ಹೇಗೆ ಅಪ್ಲೈ ಮಾಡೋದು, ಏನೆಲ್ಲ ಅರ್ಹತೆ ಇರಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸಲು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತರ್ತಾನೆ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿರೋದ್ರಲ್ಲಿ ಈ ಒಂದು ಯೋಜನೆಯು ಸಹ ಇದೆ. ಯಾವುದು ಯೋಜನೆ ಅಂದರೆ ಸ್ವರ್ಣಿಮ ಯೋಜನೆ ಅಂತ. ಈ ಒಂದು ಯೋಜನೆಯಲ್ಲಿ ಮಹಿಳೆಯರು ಒಂದು ಸ್ವಂತ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ 2 ಲಕ್ಷ ರೂಪಾಯಿವರೆಗೂ ಸಾಲನ ಸರ್ಕಾರದವರು ಕೊಡ್ತಾರೆ. ಈ ಒಂದು ಯೋಜನೆಯಲ್ಲಿ ಬಡ ಮಹಿಳೆಯರು ಸಾಲನ ಪಡ್ಕೊಂಡು ಒಂದು ಸ್ವಂತ ಉದ್ಯಮನ ಆರಂಭಿಸ್ಬೋದು. ಮತ್ತು ಇಲ್ಲಿನ ಬಡ್ಡಿ ದರ ಎಷ್ಟಿರುತ್ತೆ ಅಂದರೆ ಕೇವಲ 5% ಅಷ್ಟು ಮಾತ್ರ ಇರುತ್ತೆ. ಅಂದರೆ ವಾರ್ಷಿಕವಾಗಿ 5% ಅಷ್ಟು ಬಡ್ಡಿ ದರ ಮಾತ್ರ ಇರುತ್ತೆ. ಈ ಒಂದು ಯೋಜನೆಯನ್ನು ರಾಷ್ಟ್ರೀಯ BCF ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ ರಾಜ್ಯ ಚಾನೆಲೈಸಿಂಗ್ ಏಜೆನ್ಸಿಗಳೊಂದಿಗೆ ನೋಡಲ್ ಏಜೆನ್ಸಿಯಾಗಿ ಪರಿಚಯಿಸಿದೆ. ಈ ಒಂದು ಯೋಜನೆಯ ಪ್ರಯೋಜನಗಳು ಏನು ಅಂದರೆ, ಮಹಿಳೆಯು ಸ್ವಯಂ ಉದ್ಯೋಗಿಯಾಗಲು 2 ಲಕ್ಷದವರೆಗೆ ಸಾಲನ ಪಡ್ಕೊಬೋದು. ಅದಕ್ಕಿಂತ ಹೆಚ್ಚಿನ ಸಾಲ ಬಯಸಿದರೆ ಸಾಲ ಪಡೆಯುವ ಸ್ವಂತವಾಗಿ ಹೂಡಿಕೆನ ಮಾಡಬೇಕಾಗುತ್ತೆ. ಇಲ್ಲ ಯೋಜನಾ ವೆಚ್ಚವು 2 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಅದಕ್ಕೆ ಸಾಲವಾಗಿ ಇವರು ತೆಗೆದುಕೊಳ್ಬೋದಾಗಿದೆ. ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕಂದ್ರೆ ಏನೇನು ಅರ್ಹತೆಗಳು ಇರಬೇಕು ಅಂದರೆ, ಮೊದಲನೇದಾಗಿ ಇದು ಮಹಿಳೆಯರಿಗೆ ಮಾತ್ರನೇ ಈ ಒಂದು ಸಾಲ ಸಿಗೋದು. ಅರ್ಜಿದಾರರ ವಯಸ್ಸು 18ರಿಂದ 55 ವರ್ಷಗಳ ನಡುವೆ ಇರಬೇಕು. ಅರ್ಜಿದಾರ ಮಹಿಳೆ ವಾಣಿಜ್ಯೋದ್ಯಮಿಯಾಗಿರಬೇಕು. ಅರ್ಜಿದಾರರ ಒಟ್ಟು ವಾರ್ಷಿಕ ಕುಟುಂಬದ ಆದಾಯವು ವಾರ್ಷಿಕ 3 ಲಕ್ಷ ರೂಪಾಯಿಗಿಂತ ಕಡಿಮೆ ಆಗಿರಬೇಕಾಗತ್ತೆ. ಮತ್ತು ಈ ಒಂದು ಯೋಜನೆಗೆ ಅಪ್ಲೈ ಮಾಡೋಕ್ಕೆ ಏನೇನು ದಾಖಲೆಗಳು ಬೇಕಾಗುತ್ತೆ ಅಂದರೆ, ಅಪ್ಲೈ ಮಾಡುವಂತಹ ಆಧಾರ್ ಕಾರ್ಡ್ ಬೇಕಾಗುತ್ತೆ, ರೇಷನ್ ಕಾರ್ಡು, ನಿವಾಸ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ ಇಷ್ಟು ಬೇಕಾಗುತ್ತೆ. ಈ ಒಂದು ಯೋಜನೆಗೆ ಹೇಗೆ ಅರ್ಜಿನ ಸಲ್ಲಿಸೋದು ಅನ್ನೋದಾದರೆ, ಅರ್ಹ ಮಹಿಳೆಯರು ತಮ್ಮ ಹತ್ತಿರದ SCA ಕಚೇರಿಗೆ ಹೋಗಿ ಅಲ್ಲಿ ಒಂದು ಫಾರ್ಮನ್ನು ಕೊಡ್ತಾರೆ. ಆ ಫಾರ್ಮ್ನಲ್ಲಿ ಎಲ್ಲ ನಿಮ್ಮ ಒಂದು ಡೀಟೇಲ್ಸನ್ನು ಫಿಲ್ ಮಾಡಿ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಮತ್ತು ಈ SCA ಕಚೇರಿ ಎಲ್ಲಿರುತ್ತೆ ಅಂತ ನೀವು ತಿಳ್ಕೋಬೇಕು ಅಂದರೆ, https:/channel-partners/SCS ಅಂದರೆ ಇದು ಒಂದು ವೆಬ್ಸೈಟ್. ಈ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಒಂದು ಹತ್ತಿರದ SCA ಕಚೇರಿನ ನೀವು ಸರ್ಚ್ ಮಾಡಿ ಅಲ್ಲಿ ಹೋಗಿ ಅಪ್ಲೈನ ಮಾಡಬೇಕಾಗತ್ತೆ. ಈ ಒಂದು ಲಿಂಕನ್ನು ಅಂದರೆ ಏನು ನಾನು ಹೇಳಿದೆ, ಅದು ವೆಬ್ ಪೋರ್ಟಲ್ಲು, ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿ ಹೋಗಿ ಸರ್ಚ್ ಮಾಡಿ ನಂತರ ನೀವು ಅಪ್ಲೈನ ಮಾಡಬೇಕಾಗತ್ತೆ. ಈ ಒಂದು ಯೋಜನೆಗೆ ನೀವು SCA ಕಚೇರಿಗೆ ಹೋಗಿ ನೀವು ಅಪ್ಲೈನ ಮಾಡಬೇಕಾಗತ್ತೆ. ಆನ್ಲೈನಲ್ಲಿ ಅಪ್ಲೈ ಮಾಡೋ ಹಾಗಿಲ್ಲ. SCA ಕಚೇರಿನ ಹೋಗಿ ನೀವು ನಿಮ್ಮ ಹತ್ತಿರದ SCA ಕಚೇರಿಗೆ ಹೋಗಿ ಅಪ್ಲೈ ಮಾಡಬೇಕಾಗತ್ತೆ. ಅಲ್ಲಿ ಹೋಗಿ ನಿಮ್ಮ ಒಂದು ಅಪ್ಲಿಕೇಶನ್ ಫಿಲ್ ಮಾಡಿದ ನಂತರ ನಿಮ್ಮ ಎಲ್ಲ ಒಂದು ಡಾಕ್ಯುಮೆಂಟ್ಸ್ನ ಅರ್ಜಿ ಜೊತೆಗೆ ಕೊಡಬೇಕಾಗುತ್ತೆ. ನಂತರ ಅವರು ಎಲ್ಲನೂ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಚೆಕ್ ಮಾಡಿ ನಿಮಗೆ ಸಾಲನ ಮಂಜೂರು ಮಾಡ್ತಾರೆ. ಇದಿಷ್ಟು ಮಹಿಳೆಯರಿಗೆ ಅಂತ ಕೇಂದ್ರ ಸರ್ಕಾರ ಮಾಡಿರುವ ಸ್ವರ್ಣಿಮ ಯೋಜನೆಯ ಬಗ್ಗೆ ಒಂದಷ್ಟು ಮಾಹಿತಿ. ಈ ಒಂದು ಯೋಜನೆಯಲ್ಲಿ ಸ್ವಂತ ಉದ್ಯೋಗನ ಮಹಿಳೆಯರು ಆರಂಭಿಸಿ ಒಂದು ಉದ್ಯೋಗವನ್ನು ಅವರೇ ಸ್ವಂತವಾಗಿ ಮಾಡ್ಕೋಬೋದಾಗಿದೆ. ಇವಿಷ್ಟು ಇವತ್ತಿನ ಒಂದು ಗೌರ್ಮೆಂಟ್ ಸ್ಕೀಮ್ನ ಒಂದಷ್ಟು ಲೇಟೆಸ್ಟ್ ಮಾಹಿತಿ. ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ಇಲ್ಲ ಡೈಲಿ ನ್ಯೂಸ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.